ನಮಸ್ಕಾರ, ನಾನು ರಶ್ಮಿ ಅರವಿಂದ. ನಾನು ಹೋಮ್ ಮೇಕರ್ ಮತ್ತು ಡೈರೆಕ್ಟರ್ ಆಫ್ ಎ ಸಾಫ್ಟ್ವೇರ್ ಕಂಪನಿ. ನಮ್ಮ ಆಫೀಸ್ ಬೆಂಗಳೂರಿನ ಬಸವನಗುಡಿಲಿದೆ. ಹೀಗೆ ನಾನು ಒಂದಿನ ಯೂಟ್ಯೂಬಲ್ಲಿ ನಾನು ನೋಡ್ತಾ ಇರಬೇಕಂತಂದರೆ ಸರ್ದು ವಿಡಿಯೋ ನೋಡಿದೆ. ಸೊ ವಿಡಿಯೋ ನೋಡಿ ನನಗೆ ತುಂಬ ಇಂಪ್ರೆಸ್ ಆಯಿತು. ಅವ್ರು ಮಾತಾಡಿದ್ದ ರೀತಿಯಾಗಲಿ ಅಥವಾ ಸಣ್ಣ ಪುಟ್ಟ ಟ್ರಿಕ್ಸ್ ಹೇಳ್ತಿದ್ದಾಗಲಿ ನೋಡಿ ನನಗೆ ಏನಾದರೂ ಕಲಿಬೇಕು ಅನ್ನೋ ಇಂಟ್ರೆಸ್ಟಿಂದ ಅಲ್ಲೇ ನಂಬರ್ ಡಿಸ್ಪ್ಲೇ ಆಗ್ತಿದೆ ನೋಡಿ ಕಾಂಟ್ಯಾಕ್ಟ್ ಮಾಡಿದಾಗ ನನಗೆ ಕೀರ್ತಿ ಸರ್ ಅವ್ರ ಪರಿಚಯ ಆಯಿತು. ಸೊ ಅವ್ರಿಗೆ ಕೇಳಿದೆ, ಯಾವ ಏರಿಯಾದಲ್ಲಿ ಕಂಡಕ್ಟ್ ಮಾಡ್ತಿದ್ದೀರಾ, ನಾನು ಹಿಂಗೆ ಸೆಲ್ಫ್ ಗ್ರೂಮಿಂಗ್ ಕಲಿಬೇಕಂತಿದ್ದೀನಿ ಅಂತ ಹೇಳಿದಾಗ ಅವ್ರು ನಮ್ಮ ಏರಿಯಾ ಹೆಸರೇ ಹೇಳಿದ್ರು. ಸೊ ನನಗೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಜಾಯ್ನ್ ಆದೆ. ಇನ್ನು ಕ್ಲಾಸ್ ವಿಷಯ ಹೇಳಬೇಕು ಅಂತಂದರೆ ಇದು ನಮಗೆ ಬರೀ ಪ್ರೋ ಮೇಕಪ್ ಅಥವಾ ಸೆಲ್ಫ್ ಗ್ರೂಮಿಂಗ್ ಥರ ಆಗಿದ್ದಿಲ್ಲ. ಯಾಕಂತಂದರೆ ಇದೊಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಸರ್ ಪ್ರತಿದಿನ ಒಂದು ಹೊಸ ಟಾಪಿಕ್ನ ಹೇಳ್ಕೊಡ್ತಿದ್ರು. ಲೈಫ್ ಸ್ಕಿಲ್ಸ್ ಲೈಕ್ ನೀವು ಫುಡ್ ಹೆಂಗೆ ಇಟ್ಕೋಬೇಕು, ಯೋಗಾನ ಹೆಂಗೆ ಮಾಡಬೇಕು, ಮೆಡಿಟೇಷನ್ನು ಮತ್ತು ಪಂಕ್ಚುಯಲಾಗಿ ಹೆಂಗೆ ಇರಬೇಕು, ಟೈಮ್ ಮ್ಯಾನೇಜ್ ಮಾಡೋದು ಹೆಂಗೆ, ಈ ಥರ ಸುಮಾರು ವಿಷಯ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇದೆಲ್ಲ ನಮ್ಗೆ ತುಂಬ ಫ್ಯೂಚರಲ್ಲಿ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ಇನ್ನು ಅಲ್ಲಿರೋ ಸ್ಟೂಡೆಂಟ್ಸ್ ಬಗ್ಗೆ ಕೇಳೋದು ಅಂತಂದರೆ ನಮ್ಮ ಬರೀ ಬೆಂಗಳೂರು ಸುತ್ತಮುತ್ತ ಅಷ್ಟೇಂದ ಬಂದಿದ್ದಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲಿಂದನೂ ಬಂದಿದ್ದು ಬೆಂಗಳೂರಿನ ಪಿ ಜಿಲಿದ್ದು ಅವರೆಲ್ಲ ಕ್ಲಾಸಿಗೆ ಅಟೆಂಡ್ ಮಾಡ್ತಿದ್ರು. ಮತ್ತು ಸರ್ ಅಥವಾ ಅಲ್ಲೇ ನಮ್ಮ ಸರ್ ಟೀಚರ್ ನಮ್ಮ ರಂಜಿತಾ ಮೇಡಮ್ ಆಗಲಿ ಅಥವಾ ನಮ್ಮ ಕೀರ್ತಿ ಸರ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಕೋಆಪ್ರೇಟಿವ್ ಆಗಿದ್ದರು. ಮತ್ತು ಎಲ್ಲರೂ ನಮಗೆ ತುಂಬ ಲೈಕ್ ಫ್ರೆಂಡ್ಲಿ ಆಗಿ ನಮ್ಗೆ ಅಲ್ಲಿದ್ದ ಅಟ್ಮಾಸ್ಫಿಯರ್ ಹೆಂಗಿತ್ತಂದರೆ ಹೋಮ್ಲಿ ಅಟ್ಮಾಸ್ಫಿಯರ್. ನಮಗೆಲ್ಲೋ ಹೊಸ ಜಾಗಕ್ಕೆ ಬಂದಿದ್ದೀವಿ, ಹೊಸಬ್ರು ಅಂತ ಎಂದೂ ಅನಿಸಿದ್ದಿಲ್ಲ. ಪ್ರತಿಯೊಬ್ಬರು ನಮ್ಗೆ ಎಷ್ಟೋ ದಿನದ ಪರಿಚಯ ಅನ್ನೋ ಥರನೇ ನಾವಿದ್ವಿ. ಮತ್ತು ನಮಗೆ ಟೈಮ್ ಅಷ್ಟೇ ಅಫಿಷಿಯಲಿ ಅಥವಾ ನಮಗೆ ಫಾರ್ಮಲಿ ಇದ್ದಿದ್ದು 10 to 5 ಅಂತ. ಒಂದಿನೂ ನಾವು ಅಷ್ಟು ಮೇಂಟೈನೇ ಮಾಡಿದ್ದಿಲ್ಲ. ಯಾಕಂತಂದರೆ ಸರ್ ನಾನು 9:50 9:30ಗೆ ಬನ್ನಿ ಅಂತ ಹೇಳ್ತಿದ್ರು. ಅಷ್ಟೊತ್ತಿಗೆ ನಾವು ಹೋಯಿತು ಅಂತಂತಂದರೆ ನನಗೆ ಈವ್ನಿಂಗ್ ಬಂದರೆ ನಿಮಗೆ 6 7 ಆಗಿದ್ದು ಉಂಟು. ಸೊ ಇಷ್ಟೊತ್ತರೆಗೂ ನಮ್ಮ ಕ್ಲಾಸಲ್ಲಿ ಇದ್ದೂ ನಮಗೆ ಬೋರ್ ಆಗೋದಾಗಲಿ ಅಥವಾ ಸಾಕಾಯ್ತಪ್ಪ ಅಂತ ಯಾವತ್ತೂ ಅನಿಸಿದ್ದಿಲ್ಲ. ಕ್ಲಾಸ್ ಮುಗಿದೋಯ್ತಲ್ಲ ಅಂತ ಅಷ್ಟರ ಬೇಜಾರಾಗ್ತೇ ಹೊರತು ನಮಗೆ ಅವತ್ತು ಈ ಥರ ಸಾಕಾಗಿದೆ ಅಂತ ಅನಿಸಿದ್ದಿಲ್ಲ. ನಮಗೆ ಲಂಚ್ ಬ್ರೇಕ್ ಬರೀ 20 minutes ಅಷ್ಟೇ ಕೊಡ್ತಿದ್ರು. ಅದನ್ನು ಅಷ್ಟೇ ಅದಾದಮೇಲೆ ನೀವು ಬೇಗ ಊಟ ಮಾಡಾದ್ಮೇಲೆ ಟೈಮ್ ವೇಸ್ಟ್ ಮಾಡಬೇಡಿ. ಅಲ್ಲೇ ಏನಾದರೂ ನಿಮಗೆ ಕಲಿಯೋದಿದ್ರೆ ಕಲೀರಿ, ಇಲ್ಲೆಲ್ಲ ಡೌಟ್ ಇದ್ದರೆ ಕೇಳಿ, ರಿವೈಸ್ ಮಾಡಿ, ಆ ಥರನೇ ಹೇಳ್ತಿದ್ರು. ಮತ್ತು ಎಲ್ಲ ರೀತಿಯಲ್ಲೂ ನಮ್ಗೆ ಸಪೋರ್ಟಿವ್ ಆಗಿದ್ರು. ಮೇಡಮ್ ಆಗಲಿ ಸರ್ ಆಗಲಿ ಪ್ರತಿಯೊಬ್ಬರು ನಮಗೆ ತುಂಬ ಎನ್ಕರೇಜ್ ಮಾಡ್ತಿದ್ರು ಎಲ್ಲ ಥರದಲ್ಲೂ. ಅಲ್ಲೂ ಅಷ್ಟೇ ನಮ್ಮ ಪ್ರಾಕ್ಟೀಸ್ಗೆ ಅಥವಾ ಈ ಥರ ಯೂಸೇಜ್ಗೆ ಅಂತ ಹೇಳಿಬಿಟ್ಟು ಎಲ್ಲ ಥರ ಪ್ರಾಡಕ್ಟ್ಸು ಇಟ್ಟಿದ್ರು. ಆ ಪ್ರಾಡಕ್ಟ್ಸ್ನೂ ಅಷ್ಟೇ ನಿಮಗೆ ಮುಟ್ಟಬೇಡಿ, ಆ ಥರ ಏನೂ ನಮಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ, ಬಳಸಬೇಡಿ, ಆ ಥರ ಯಾವ ಥರ ರೆಸ್ಟ್ರಿಕ್ಷನ್ಸು ಇರಲಿಲ್ಲ. ಎಲ್ಲನೂ ನೀವು ನೋಡಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡಿ ಗೊತ್ತಾಗಿಲ್ಲ ಅಂದರೆ ಕೇಳಿ ಅಂತೆಲ್ಲ ಹೇಳ್ತಿದ್ರು. ಸೊ ನಾವು ಆದ್ರೂ ಆರಾಮಾಗಿ ಎಲ್ಲನೂ ನಮಗೆ ಹಿಂಗೆ ಬೇಕೋ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ಕೋತಾ ಇದ್ವಿ. ಇನ್ನೊಂದು ಏನು ಅಂತಂದರೆ ನಮಗೆ ಈಗ ಕ್ಲಾಸ್ ಕಂಡಕ್ಟ್ ಮಾಡಿದ್ದಾಗಿದೆ. ಕ್ಲಾಸ್ ಎಲ್ಲ 15 days ಕಂಪ್ಲೀಟ್ ಆಯಿತು. ನಮಗೆ ಇವಾಗ ಸರ್ಟಿಫಿಕೇಟ್ ಸಿಗೋದಕ್ಕೆ ನಮಗೆ ಅದು ಇಂಟರ್ನ್ಯಾಷನಲ್ ಅಪ್ರೂವ್ಡ್ ಸರ್ಟಿಫಿಕೇಟ್ ಅಂತ ಹೇಳಿದ್ರು. ಸೊ ಅದನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ರಿಟರ್ನ್ ಟೆಸ್ಟ್ ಮಾಡಿದ್ರು ಮತ್ತು ಪ್ರಾಕ್ಟಿಕಲ್ ಟೆಸ್ಟು ಇತ್ತು. ಎಲ್ಲ ಮುಗಿದು ಸರ್ಟಿಫಿಕೇಟು ಸಿಕ್ಕಿದೆ. ಇನ್ನೆಲ್ಲ ನಾವು ಅವರ ಡಿಸ್ಪರ್ಸ್ ಆಗೋ ಸಮಯ ಬಂತು. ಅದೊಂದೇ ಬೇಜಾರಾಗ್ತಿದೆ. ಎಷ್ಟು ದಿನ ಎಲ್ಲರೂ ಒಂದೇ ಒಂದು ಫ್ಯಾಮಿಲಿ ಥರ ಇದ್ವಿ. ಇನ್ನು ನಾಳೆಯಿಂದ ಅವ್ರವ್ರ ಮನೆ ಅವ್ರ ಊರು ಅಂತ ಬೇರೆ ಆಗಬೇಕಾಗತ್ತೆ. ಅದೊಂದು ಬೇಜಾರು ಬಿಟ್ಟರೆ ಇನ್ನೆಲ್ಲ ನಾವು ತುಂಬ ಖುಷಿಯಾಗಿದ್ದೀವಿ, ತುಂಬ ಕಲ್ತಿದ್ದೀವಿ ಅನ್ನೋ ಸಮಾಧಾನ ಕೂಡ ಇದೆ. ಮತ್ತು ನಿಮ್ಗೆಲ್ರಿಗೂ ಹೇಳೋದೇನು ಅಂದರೆ ನೀವೇನಾದರೂ ಕಲಿಬೇಕು ಅಥವಾ ಏನಾದರೂ ಲೈಕ್ ಸೆಲ್ಫ್ ಗ್ರೂಮಿಂಗ್ ಆಗಲಿ ಅಥವಾ ಪ್ರೊಫೆಷನಲ್ ಕೋರ್ಸ್ ಏನಾದ್ರು ತೊಗೋಬೇಕು ಅಂದರೆ ಇಲ್ಲಿಗೆ ಬನ್ನಿ, ಕಲೀರಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮಗೆ ಯಾವತ್ತೂ ಬೇಜಾರಾಗೋದಿಲ್ಲ. ಎಲ್ಲರೂ ನಿಮಗೂ ಅಂದ್ಕೊಂಡಿದ್ದು ಮಾಡ್ತೀರಿ ಅನ್ನೋ ಒಂಥರ ಕಾನ್ಫಿಡೆನ್ಸು ಇಲ್ಲಿ ಬರುತ್ತೆ ನಿಮಗೆ. ಮೂಲಕ ಹೇಳೋದೇನೆಂದರೆ ನಮಗೆ ಸರ್ಗಾಗಲಿ ಮೇಡಮ್ಗಾಗಲಿ ಪ್ರತಿಯೊಬ್ಬರು ನಮಗೆ ತುಂಬ ಸಪೋರ್ಟಿವ್ ಆಗಿ ಇಷ್ಟು ಮಟ್ಟಿಗೆ ಮಾಡಿದ್ದಕ್ಕೆ ಎಲ್ರಿಗೂ ನಮಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು.